ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ಈಗ ಲೋಡ್ ಎಲ್ಲಿಗೆ ಬಂದ್ಬಿಟ್ಟು ತಲಸೇರಲ್ಲಿ ಗಾಡಿ ಖಾಲಿ ಮಾಡಿದ್ರೆ ಈಗ ಸ್ಟೀಲ್ ಲೋಡ್ಗೆ ಬಂದಿದ್ದೀನಿ ನೋಡಿ. ಲೋಡ್ ಎಲ್ಲಿಗೆ ಅಂದ್ರೆ ಕೂಡ್ಲಿಗೆ, ಹೊಸಪೇಟೆ ಹತ್ರ, ಕರ್ನಾಟಕ. ಕೂಡ್ಲಿಲಿ ಖಾಲಿ ಆಗುತ್ತೆ ಅಂತ ಹೇಳಿದ್ರೆ ಟೋಟಲ್ 3 ಗಾಡಿ ಲೋಡ್ ಆಗಿದೆ. ಇದರಲ್ಲಿ ನನ್ನ 3ನೇ ಗಾಡಿ. ಸ್ಟಾರ್ಟಿಂಗ್ 2ನೇ ಗಾಡಿ ಇಲ್ಲಿದೆ ನೋಡಿ, ಇಲ್ಲಿ ಲೋಡ್ ಆಗಿ ನಿಂತಿದೆಯಲ್ಲ. ಫಸ್ಟ್ನೇ ಗಾಡಿ ಬಿಜಾಪುರ ಪಾಸಿಂಗ್. ಬಿಜಾಪುರ ಪಾಸಿಂಗ್ ಫಸ್ಟ್ನೇ ಗಾಡಿ ಆಗಿದ್ದು. ಸೆಕೆಂಡ್ನೇ ಗಾಡಿ ಹುಬ್ಳಿ ಪಾಸಿಂಗ್ ಒಂದು ಗಾಡಿ ಲೋಡ್ ಆಗಿ ಹೋಗಿದೆ. 14 ಇಲ್ಲಿ 2 14 ಇಲ್ಲ, ನನ್ನೊಂದು 16 ಇಲ್ಲ. ನಂದಕ್ಕೆ 30 ಟನ್ ಒಳಗೆ ಬರ್ತದೆ ಅಂತ ಹೇಳಿದ್ದಾರೆ ನೋಡಿ. ಎಷ್ಟಾಗುತ್ತೆ ಅಂತೇಳಿ ಬಂದ್ಮೇಲೆ ನೋಡುವ, ಖಾತ ಮಾಡಿಸಿ. ಹಂಗೆ ಈಗ ಕೂಡ್ಲಿಗೆ ಲೋಡ್ ಮಾಡಿಕೊಂಡು ಈಗ ಬಾಂಬೆ ಮೇಲೆ ಹೋಗ್ತೀನಿ. ನಾಸಿಕ್ ಮೇಲೆ ಬರಕ್ಕೆ ಹೇಳಿದ್ರು ಓನರ್, ಆದ್ರೆ ನಾಸಿಕ್ ಮೇಲೆ ಹೋಗ್ತಾ ಇಲ್ಲ, ಬಾಂಬೆ ಮೇಲೆ ಪಾಸ್ ಆಗ್ತೀನಿ. ಇಲ್ಲಿ ಪೂನಾ ದಾಟಿ ಹುಬ್ಳಿಯಿಂದ ಹೋಗಕ್ಕೆ ಸಿಗುತ್ತೆ ಕೂಡ್ಲಿಗೆ. ನೋಡೋ ಏನಾಗುತ್ತೆ ಅಂತ. ಇಲ್ಲಿ ಗಾಳಿಯಲ್ಲಿ ಕುತ್ಕೊಂಡಿದ್ದೀನಿ. ನೆಕ್ಸ್ಟ್ ಲೋಡ್ ಮಾಡ್ತಾನೆ ಅವ್ರೆ, ಇನ್ನೂ ಲೋಡ್ ಕಂಪ್ಲೀಟ್ ಮಾಡಲಿಲ್ಲ. ಇಲ್ಲೆಲ್ಲ ಟೈರ್ ತಿರುಗ್ತದೆ ಲೋಡ್ ಆದಮೇಲೆ. ಹಂಗೆ JCB ಇದೆ, ಕ್ರೇನ್ ಇದೆ. ಇಲ್ಲೆಲ್ಲ ಸ್ವಲ್ಪ ಹಾವುಗಳು ತಿರುಗಾಡ್ತವೆ, ನೋಡ್ಕೊಳ್ಳಿ ಅಂತ ಹೇಳಿದ್ರು ನಿನ್ನೆ ಗಾಡಿ ಹತ್ರ. ನಿನ್ನೆ ಅಲ್ಲೇ ಮಲ್ಕೊಂಡಿದ್ದೆ ನಾನು. ಊಟನ ಎಗ್ ರೈಸ್ ಫ್ರೈಡ್ ರೈಸ್ ತಿನ್ಕೊಂಡು ಬಂದಿದ್ದೆ ನಿನ್ನೆ. ಇದೇ ಮಾಡ್ತೇನೆ, ರೈಸ್ ಸಿಕ್ಕರೆ ಅದೇ ಊಟ ಮಾಡಿಬಿಡ್ತೀನಿ. ಊಟ ಗೀಟ ಏನು ಜಾಸ್ತಿ ಕೇಳಲ್ಲ. किधर टी शर्ट? हाँ, ಇವರೇ ಲೋಡ್ ಮಾಡಿಸ್ತಾ ಇರೋದು. ಇಲ್ಲಿ ಗಾಡಿ ಟೈರ್ ತಿರುಗ್ತಾ ಇದೆ. ಇಲ್ಲೇ ಕ್ರೇನ್ ಇದೆ ನೋಡಿ, ಇಂಥ ಜಾಗದಲ್ಲಿ ಕ್ರೇನ್ ಇರ್ತವೆ. ಇವ್ರ ಗೇಟಲ್ಲಿ ಗಾಡಿ ತೆಗಿಸ್ಬೇಕು. ನೋಡ್ರಿ, ಮುಂದೆ ಹೋಗ್ತಾ ಇಲ್ಲ, ಸ್ಟಕ್ ಆಗಿ ನಿಂತಿದೆ ಅಲ್ಲಿ. ಈಗ ಹಗ್ಗ ಹೊಡ್ಕೊಂಡಿದೀವಿ, ಏನೋ ಎಮರ್ಜೆನ್ಸಿ ಮಾಲ್ ಬಿಡಲ್ಲ. Rando. Geç.
ತೋರ್ಸಿ ಅವನಿಗೆ ಒಂದು 100 ರೂಪಾಯಿ ಹಾಕಿ ಫೋನ್ ಪೇ ಹೋಗಿ. ಅಂದ್ರೆ ಈ ಕಂಪ್ನಿ ಅವ್ರದೇ, ಅವರೇ ಮಾಡಿಸ್ಕೊಡ್ಬೇಕು. ಆದ್ರೂ ಅವ್ರಿಗೆ ಒಂದು ಚಾಪಣಿ ಹಾಕಿ ಹೋಗ್ತಾರೆ. ಬಲ್ಬ್ ಹೋಗಿದೆ ನೋಡಿ, ಸಿಂಗಲ್ ಲೈಟ್ ಅಲ್ಲಿ ಅಲ್ಲಿಂದ ಬಂದಿದ್ದು ನಾನು ಬಂದ 35 अरे कहाँ पे हुआ था कांटा खाली का? यहाँ नहीं गया था क्या? इधर नहीं, चारोटी करके आया मैं, ये चारोटी का है, ये मनोर है ना। 35 550 है. ಮೂರು ನೊಟ್ಟಿ ಕಳ್ಸೋ ಅಂತದ ನಾವು. ಮೂರು ಗಾಡಿ ಒಟ್ಟಿಗೆ ಲೋಡ್ ಮಾಡಿ ಓಡಿಸ್ತಾ ಸರ್. ಇಲ್ಲೇ ಮಲ್ಕೊಂಡಿದ್ದೀನಿ. ಇಲ್ಲೇ ಮಲ್ಕೊಳ್ಳೋ ಅನ್ಕೊಂಡಿದ್ದೀನಿ. ಗಾಳಿಗೆ ಒಳಗಡೆ ಫ್ಯಾನ್ ಇಲ್ಲ ಆಕ್ಚುಲಿ, ಅದ ಇವೆ. ಗಾಡಿನ ಈಗ ಬಿಲ್ ನಾಳೆ ಬೆಳಗ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಿಲ್ ನಾಳೆ ಬೆಳಗ್ಗೆ ಬಂದು ನಾಳೆ ಮಧ್ಯಾಹ್ನ ಹೊರಡಕ್ಕೆ ಸಿಗ್ಬೋದು, ಇಲ್ಲ ನಾಳೆ ಸಂಜೆ ಹೊರಡಕ್ಕೆ ಸಿಗ್ಬೋದು, ನೋಡ್ಬೇಕು. ಮಲ್ಕೊಂಡಿದ್ದೆ, ಹಂಗೆ ಹಸಿವ ಬೇರೆ ಆಯಿತು. ಅದಕ್ಕೆ ಊಟಕ್ಕೆ ಅಲ್ಲೇ ಹೋದೆ ಹೋಟೆಲ್ಗೆ, ಸಿಮ್ಲಾ ಇನ್ನು ಹೋಟೆಲ್ಗೆ. ಅಲ್ಲಿ ಹೋಗಿ ಮೂಂಗ್ ದಾಲ್ ಮಸಾಲ ಮತ್ತು ಒಂದು 4 ರೊಟ್ಟಿ ತಿಂದೆ. 195 ರೂಪಾಯಿನೂ ಬಿಲ್ ಆಯಿತು ಅಷ್ಟೇ. ಒಬ್ಬರು ಊಟಕ್ಕೆ ಒಂದು 200 ರೂಪಾಯಿ ನಾರ್ಮಲ್ ಬಿಲ್, ಅದಕ್ಕೆ ಜಾಸ್ತಿ ಆಗಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಶುಭೋದಯ. ಬೆಳಗ್ಗೆ ಎಲ್ಲಿದ್ದೀನಿ ಅಂದರೆ ಇಲ್ಲೇ ದಾಬಾದಲ್ಲಿ ರಾತ್ರಿ ಮಲಗಿದ್ದೆ ಮೇಲೆ. ಇವರು ಟ್ರಾನ್ಸ್ಪೋರ್ಟ್ ಅವರು ಇಲ್ಲೇ ಇದ್ದಾರೆ ನೋಡಿ. ಇನ್ನು ಬಿಲ್ ಇವರೇ ಕೊಡಬೇಕು. ಇನ್ನು ಬಿಲ್ಲು ಕೊಟ್ಟ ಮೇಲೆ ಹೊರಡಕ್ಕೆ ಸಿಗೋದು. ಓನರ್ ನಾಸಿಕ್ ಮೇಲೆ ಹೋಗು ಅಂತ ಹೇಳ್ತಾವ್ರೆ. ನಾನು ಈ ಕಡೆನೇ ಹೋಗ್ಬೇಕೀಗ. ಬಾಂಬೆ ಮೇಲೆ ಯಾಕೆ ಹೋಗಂತ ಹೇಳ್ತಾರಂತ ಗೊತ್ತಾಗ್ತಾಯಿಲ್ಲ. ನನಗೆ ಬೆಲ್ಟ್ ಹೊಡೆದಿದೆ ನೋಡಿ. ನಿನ್ನಲ್ಲಿ ಹೋಟೆಲಲ್ಲಿ ಊಟ ಮಾಡಿದೆ, ಚೆನ್ನಾಗಿತ್ತು. ಮೂಂಗ್ ದಾಲ್ ಮತ್ತು ರೊಟ್ಟಿ. ಇಲ್ಲ ಅಂದರು. ನಾ ಏನು ಮಾಡಿದೆ ಅಂದರೆ ಅಲ್ಲಿ ಹೈವೇದಿಂದ ಅಲ್ಲೊಂದು ಸಣ್ಣ ಟೆಂಪಲ್ ಇತ್ತು, ಇಲ್ಲಿ ನೆರಳಿಗೆ ಅಂತ ಇಲ್ಲಿಗೆ ಬಂದುಬಿಟ್ಟೆ ನೋಡಿ. ನನ್ನ ಗಾಡಿ ಎಲ್ಲಿದೆ ಗೊತ್ತಾ? ಅಲ್ಲಿದೆ, ಸಿಮ್ಲಾ ಇನ್ ಅಂತಿದೆಯಲ್ಲ ಹೋಟೆಲ್, ಅಲ್ಲಿ ಕೆಳಗಿದೆ ಗಾಡಿ. ನಾನು ಆ ಕಡೆಯಿಂದ ಬಂದು ಈ ಕಡೆ ಈ ದಾರಿಯಲ್ಲಿ ಬಂದೆ ನೋಡಿ ಟೆಂಪಲ್ಗೆ. ಅನ್ನಪೂರ್ಣ ದೇವಿ. ಇದು ಯಾವುದು? ಅನ್ನಪೂರ್ಣ ಟಾಕ್ ಮಾಯಿ ದೇವಿ. हाँ आईफोन यार क्या लोन में यार.